ಹಲೋ ನನ್ನ ವಿದ್ಯಾರ್ಥಿಗಳೇ, ತಾವೆಲ್ಲರೂ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2ರ ತಯಾರಿಯಲ್ಲಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿನ 3 ಅಂಕದ ಪ್ರಶ್ನೆಗಳನ್ನು ವಿಶ್ಲೇಷಿಸ್ತಾ ಇದ್ದೀನಿ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಿಸೋದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಗಣಿತ ವಿಷಯವಾಗಿ ಒಂದು ಥಾಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತ ಅಂದರೆ, ಇಂದು ಪ್ರಯತ್ನಿಸಿದರೆ ನಾಳೆ ಯಶಸ್ಸು ಖಚಿತ. ಇದು ಗಣಿತ ವಿಷಯವಾಗಿ ಮಾತ್ರವಲ್ಲ ಮಕ್ಕಳ, ಎಲ್ಲ ವಿಷಯವಾಗ್ಲೂ ಅಷ್ಟೇ. ನಾವು ಇಂದು ಪ್ರಯತ್ನ ಮಾಡಿದ್ರೆ ತಾನೇ ನಾಳೆ ಯಶಸ್ಸು ಸಿಗುವಂಥದ್ದು. ಹಾಗಾಗಿ ಗಣಿತದಲ್ಲಿ ಯಶಸ್ಸನ್ನು ಕಾಣಬೇಕು ಅಂದರೆ ಮೊದಲಿಗೆ ಪ್ರಶ್ನೆಯನ್ನು ನಾವೇನು ಮಾಡ್ಕೋಬೇಕು, ಅರ್ಥವನ್ನು ಮಾಡ್ಕೋಬೇಕು. ಆ ವಿಷಯವನ್ನು ನಾವೇನು ಮಾಡ್ಕೋಬೇಕು, ಅರ್ಥೈಸ್ಕೊಳ್ಬೇಕು. ನಂತರ ಏನು ಮಾಡಬೇಕು, ಅಭ್ಯಾಸವನ್ನು ಮಾಡಬೇಕು. ನಂತರ ನಮ್ಮಲ್ಲಿ ನಾವು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು. ನಾವು ಮಾಡ್ತೀವಿ, ನಾವು ಕಲಿತೀವಿ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತಾ ಹೋಗಿ ಮಕ್ಕಳ. ಇದೊಂದು ನಾನು ಮಾಡ್ತಿರುವಂತಹ ಉದ್ದೇಶ ಏನಂತ ಅಂದರೆ, ಎಲ್ಲ ವಿದ್ಯಾರ್ಥಿಗಳಿಗೂ ಶಿಕ್ಷಕರು ತರಗತಿಯಲ್ಲಿ ಪಾಠವನ್ನು ಮಾಡ್ತಾರೆ. ಪಾಠವನ್ನು ಮಾಡುವಾಗ ಒಂದು 3 ಅಂಕದ ಪ್ರಶ್ನೆಯನ್ನಾಗಿರ್ಬೋದು ಅಥವಾ 4 ಅಂಕದ ಪ್ರಶ್ನೆಯನ್ನಾಗಿರ್ಬೋದು, ಅಂದರೆ ಅನ್ವಯಿಕ ಪ್ರಶ್ನೆಗಳನ್ನು ಏನು ಮಾಡ್ತೀವಿ ನಾವು ಬೋರ್ಡ್ ಮೇಲೆ ಮಾಡಬೇಕಾದ್ರೆ ನಿಮಗೆ ಆ ಕ್ಷಣಕ್ಕೆ ಅದೇನಾಗುತ್ತೆ, ಅರ್ಥವಾಗಿದೆ ಅಂತ ಭಾವಿಸ್ಕೊಂಡಿರ್ತೀರ, ಅರ್ಥವನ್ನು ಮಾಡ್ಕೊಂಡಿರ್ತೀರ ಕೂಡ. ಆದರೆ ಅದನ್ನೇ ನೀವು ಮನೆಯಲ್ಲಿ ಹೋಗಿ ಪ್ರಾಕ್ಟೀಸನ್ನು ಮಾಡಬೇಕಾದ್ರೆ ನಮಗೆ ಸ್ಟೆಪ್ಗಳು ಅರ್ಥವಾಗ್ತಿಲ್ಲ, ನಮಗೆ ಈ ಒಂದು ಸ್ಟೆಪ್ಗಳು ಹೇಗೆ ಬಂತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನೀವು ಒಂದು ವಿಡಿಯೋನ ಮಾಡಿ ಕಳಿಸಿದ್ರೆ ನಾನು ಆ ಒಂದು ವಿಡಿಯೋನ ನೋಡಿಕೊಂಡು ಅದೇ ರೀತಿಯಾಗಿ ನಾನು ಸ್ಟೆಪ್ನ ಫಾಲೋ ಮಾಡ್ತೀನಿ ಅನ್ನೋ ಒಂದಷ್ಟು ಜನ ವಿದ್ಯಾರ್ಥಿಗಳ ಆಶಯ ಮೇರೆಗೆ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋನ ನೋಡ್ತಾ ನೀವು ಕೂಡ ಅಭ್ಯಾಸವನ್ನು ಮಾಡಿ. ಓಕೆ, ನಿಮಗೆಲ್ಲರಿಗೂ ಹೇಳಿದೆ 3 ಅಂಕದ ಪ್ರಶ್ನೆಗಳನ್ನು ವಿಶ್ಲೇಷಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ನಮ್ಮೆಲ್ಲರಿಗೂ ಬ್ಲೂ ಪ್ರಿಂಟ್ ಅಂತೂ ಸಿಕ್ಕಿದೆ, ಹೌದಲ್ವಾ? ಆ ಬ್ಲೂ ಪ್ರಿಂಟ್ ಪ್ರಕಾರವಾಗಿ 3 ಅಂಕದ ಪ್ರಶ್ನೆಗಳು ಯಾವ ಯಾವ ಘಟಕದಿಂದ ಬಂದಿದೆ ಅಂತ ಅಂದರೆ, ಬಹುಪದೋಕ್ತಿಗಳು, ವರ್ಗ ಸಮೀಕರಣಗಳು, ತ್ರಿಭುಜಗಳು, ವೃತ್ತಗಳು, ನಿರ್ದೇಶಾಂಕ ರೇಖಾಗಣಿತ, ತ್ರಿಕೋನಮಿತಿಯ ಪ್ರಸ್ತಾವನೆ, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಸಂಖ್ಯಾಶಾಸ್ತ್ರ, ಸಂಭವನೀಯತೆ, ಈ ರೀತಿಯಾದ ಘಟಕದಿಂದ ಪ್ರಶ್ನೆಗಳನ್ನು ಆರಿಸ್ಕೊಂಡಿದ್ದಾರೆ. ಎಷ್ಟು ಪ್ರಶ್ನೆಗಳಿರುತ್ತೆ ಹಾಗಿದ್ರೆ? 9 ಪ್ರಶ್ನೆಗಳನ್ನು ಕಾಡ್ತೀವಿ. ಈ 9 ಪ್ರಶ್ನೆಗಳು ಯಾವ ಪ್ರಶ್ನೆ ಸಂಖ್ಯೆಯಲ್ಲಿ ಬರ್ತವೆ? 25ರಿಂದ 33ರವರೆಗಿನ ಪ್ರಶ್ನೆ ಸಂಖ್ಯೆಯಾಗಿರ್ತವೆ. ಅಲ್ಲದೆ ಇದರಲ್ಲಿ ಆಪ್ಷನಲ್ಸ್ ಕ್ವಶನ್ಸ್ ಕೂಡ ಇರ್ತವೆ. ಆಪ್ಷನಲ್ ಕ್ವಶನ್ಸ್ ಅಂದರೆ ಮಕ್ಕಳ ಅಥವಾ ಪ್ರಶ್ನೆಗಳು. 2 ಘಟಕಕ್ಕೆ ಅಥವಾ ಅಂತ ಕೇಳ್ತಾರೆ. ಒಂದು ವರ್ಗ ಸಮೀಕರಣ, ಮತ್ತೊಂದು ತ್ರಿಕೋನಮಿತಿಯ ಪ್ರಸ್ತಾವನೆ ಒಂದು ಪಾಠಕ್ಕೆ. ಓಕೆ, ಇದರ ಅರ್ಥ ಆದಮೇಲೆ ನಾವೀಗ ಮಾದರಿ ಪ್ರಶ್ನೆ ಪತ್ರಿಕೆ 1ರ 25ನೇ ಕ್ವಶನನ್ನು ನಾವು ಇವಾಗ ಕಲಿತಾ ಹೋಗೋಣ. ಓಕೆ, ಮಾದರಿ ಪ್ರಶ್ನೆ ಪತ್ರಿಕೆ 1. ಎ -3,0, ಬಿ 0,2 ಮತ್ತು ಸಿ 0,-3 ಬಿಂದುಗಳ ಮೂಲಕ ಹಾದು ಹೋಗುವ ವೃತ್ತ ಕೇಂದ್ರ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊದಲಿಗೆ ನಾನು ನಿಮಗೆ ಮೊದಲನೇ ಥಾಟ್ ಹೇಳಿದೆ. ಏನಂತ ಹೇಳಿದೆ? ಅರ್ಥ ಮಾಡ್ಕೊಳ್ಳಿ, ನಂತರ ಅಭ್ಯಾಸ ಮಾಡಿ, ನಂತರ ಅದನ್ನು ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ. ನಾನು ಮಾಡ್ತೀನಿ, ನಾನು ಕಲಿತೀನಿ ಅನ್ನೋ ಒಂದು ಆತ್ಮವಿಶ್ವಾಸನ ಬೆಳೆಸ್ಕೊಳ್ಳಿ. ಮೊದಲಿಗೆ ಪ್ರಶ್ನೆಯನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ 3 ಬಿಂದುಗಳನ್ನು ಕೊಟ್ಟಿದ್ದಾರೆ. ಏನು? ವೃತ್ತ ಕೇಂದ್ರ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡ್ಕೋಬೇಕಂತೆ. ಹಾಗಿದ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಈ ಒಂದು ಕ್ವಶನ್ ನೋಡಿದ ತಕ್ಷಣ ಯಾವ ಪಟ್ಟದಂತ ಗೊತ್ತಾಗ್ತಿದೆ? ನಿರ್ದೇಶಾಂಕ ರೇಖಾಗಣಿತದ್ದು. ಹೌದು, ಇಲ್ಲಿ ವೃತ್ತ ಕೇಂದ್ರ, ಒಂದು ವೃತ್ತವನ್ನು ಬರ್ಕೊಂಡೆ, ಇದೇನಿದು ಕೇಂದ್ರ ಬಿಂದು ಆಗುತ್ತೆ. ಕೇಂದ್ರ ಬಿಂದುವನ್ನು ನಾವೇನಂತ ಗುರ್ತು ಮಾಡ್ಕೊಳ್ಳೋಣ? ಓ ಇಂದ ಗುರ್ತು ಮಾಡ್ಕೊಳ್ಳೋಣ. ಈ ಒಂದು ನಿರ್ದೇಶಾಂಕವನ್ನು ನಾವು ಕಂಡುಹಿಡ್ಕೋಬೇಕಂತೆ. ಆ ಒಂದು ನಿರ್ದೇಶಾಂಕ ಗೊತ್ತಿಲ್ಲ, ಹಾಗಾಗಿ ನಾವು ಅದನ್ನು ಏನಂತ ತಗೊಳ್ಳೋಣ? x, y ಅಂತ ತೆಗೆದುಕೊಳ್ಳೋಣ. ಸೊ ಈಗ ಏನು ಮಾಡೋಣ? 3 ಬಿಂದುಗಳನ್ನ ಕೊಟ್ಟಿದ್ದಾರೆ. ಆ 3 ಬಿಂದುಗಳನ್ನ ಗುರ್ತು ಮಾಡ್ಕೊತಾ ಇದ್ದೀನಿ. ಮೊದಲನೇದು OA, B, C. ಸೊ OA, OB, OC. ಎ ಬಿಂದು -3,0, ಬಿ ಬಿಂದು 0,2, ಸಿ ಬಿಂದು 0,-3. ಈಗ ಹೇಳಿ ಆಗಿದ್ರೆ ನನಗೆ ಇದೊಂದು ವೃತ್ತ ಅಂದರೆ OA, OB, OCಗಳು ಏನು? OA, OB, OCಗಳು ಏನಾಗಿವೆ? ಇಲ್ಲಿ ತ್ರಿಜ್ಯಗಳಾಗಿವೆ, ಹೌದಲ್ವಾ? ನಿಮ್ಮೆಲ್ಲರಿಗೂ ಗೊತ್ತು, ಒಂದೇ ವೃತ್ತದಲ್ಲಿನ ತ್ರಿಜ್ಯಗಳು ಯಾವಾಗಲೂ ಏನಾಗಿರ್ತವೆ? ಸಮನಾಗಿರ್ತವೆ. ಸೊ ಮೊದಲಿಗೆ ನಾನು ಕಂಡುಹಿಡ್ಕೋಬೇಕಾಗಿರೋದೇನು?
ಓ ಎನ ದೂರವನ್ನು ಕಂಡುಹಿಡ್ಕೊಳ್ತಾ ಇದ್ದೀನಿ. ಓ ಎನ ದೂರವನ್ನು ಕಂಡುಹಿಡಿದುಕೊಳ್ಳೋದಕ್ಕಿಂತ ಮುಂಚೆ ದೂರದ ಸೂತ್ರ ಗೊತ್ತಿರಬೇಕಲ್ವ? ಏನು ದೂರದ ಸೂತ್ರ? ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಓ ಎ ಆಗಿರೋದ್ರಿಂದ ಇದು x1 y1 ಆಗುತ್ತೆ, ಇದು x2 y2 ಆಗಿರುತ್ತೆ. ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಮಕ್ಕಳ ಒಂದು ಸೈಡ್ನಲ್ಲಿ ಬರ್ಕೊಳ್ಳಿ. ಓ ಎಯನ್ನು ಕಂಡುಹಿಡ್ಕೊತಾ ಇದ್ದೀನಿ. ಓ ಎಕ್ಸ್ ಕಾಮ ವೈ ಆಗುತ್ತೆ, ಎ -3, 0 ಆಗುತ್ತೆ. ಸೊ ಇದು x1 y1, ಇದು x2 y2. ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ x2 ಅಂತ ಅಂದರೆ -3 ಮೈನಸ್ ಆಲ್ರೆಡಿ ಇದೆ, ಹಾಗಾಗಿ ಮೈನಸ್ ಬರ್ಕೊಂಡೆ x1 ಪ್ಲೇಸ್ಗೆ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ 0 ಮೈನಸ್ y ಹೋಲ್ ಸ್ಕ್ವೇರ್. ಸೊ ನಂತರ ಈಗ ಏನು ಮಾಡ್ಬೋದು, ಮೈನಸ್ ಇರೋದ್ರಿಂದ ನಾನು ಮೈನಸ್ನ ಕಾಮನ್ ತೆಗೆದಾಗ ಉಳ್ಕೊಳ್ಳೋಂಥದ್ದೇನು 3 + x ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್ -y ಹೋಲ್ ಸ್ಕ್ವೇರ್. ಇಲ್ಲಿ ಮೈನಸ್ಗೂ ಸ್ಕ್ವೇರ್ ಇರೋದ್ರಿಂದ ಏನಾಗುತ್ತೆ, ಅದು ಪ್ಲಸ್ ಆಗುತ್ತೆ. ಉಳ್ಕೊಳ್ಳೋಂಥದ್ದೇನು 3 + x ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಈಗ 3 + x ಹೋಲ್ ಸ್ಕ್ವೇರ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ನಮಗೆ? a + b ಹೋಲ್ ಸ್ಕ್ವೇರ್ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ನಿಮ್ಮೆಲ್ಲರಿಗೂ ಗೊತ್ತು a + b ಹೋಲ್ ಸ್ಕ್ವೇರ್ನ ಸೂತ್ರ a ಸ್ಕ್ವೇರ್ + b ಸ್ಕ್ವೇರ್ + 2ab. a ಪ್ಲೇಸಲ್ಲಿ 3 ಇದೆ, b ಪ್ಲೇಸಲ್ಲಿ x ಇದೆ. 3 + x ಹೋಲ್ ಸ್ಕ್ವೇರ್ = 3 ಸ್ಕ್ವೇರ್ + x ಸ್ಕ್ವೇರ್ ಪ್ಲಸ್ 2 × 3 × x ಆಗುತ್ತೆ. 3 ಸ್ಕ್ವೇರ್ ಅಂದರೆ 3 × 3, 3 3 9 ಪ್ಲಸ್ x ಸ್ಕ್ವೇರ್, 3 2 6 × x 6x. ಇದನ್ನು ನಾನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ. 9 ಪ್ಲಸ್ x ಸ್ಕ್ವೇರ್ ಪ್ಲಸ್ 6x ಪ್ಲಸ್ y ಸ್ಕ್ವೇರ್ ಆಗುತ್ತೆ. ಸೊ ಇದೇನಾಯಿತು, ಓ ಎಯನ್ನು ಕಂಡಿಡ್ಕೊಂಡ್ವಿ. ನಂತರ ಏನು ಕಂಡಿಡ್ಕೋಬೇಕಾಗಿರೋದು ಯಾವುದು? ಓ ಬಿ ಸೇಮ್ ದೂರದ ಸೂತ್ರವನ್ನು ಹಾಕೊಳ್ಳೋಣ. x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಓ ಎಕ್ಸ್ ಕಾಮ ವೈ ಬಿ 0, 2. ಸೊ ಇದು x1 y1 ಆಗುತ್ತೆ, ಇದು x2 y2 ಆಗುತ್ತೆ. x2 ಅಂದರೆ 0 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ 2 ಮೈನಸ್ y ಹೋಲ್ ಸ್ಕ್ವೇರ್ ಆಗುತ್ತೆ. -x ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಆಗಿರೋದ್ರಿಂದ ನಿಮ್ಮೆಲ್ಲಿಗೆ a + b ಹೋಲ್ ಸ್ಕ್ವೇರ್ ಸೂತ್ರ ಗೊತ್ತಾಯಿತು. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನು? a ಮೈನಸ್ ಬಿ ಹೋಲ್ ಸ್ಕ್ವೇರ್ = a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. ಕೆಲವೊಬ್ಬರು a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್ ಅಂತ ಬರ್ಕೊತೀರ, ತೊಂದರೆ ಇಲ್ಲ ಮಕ್ಕಳ, ಸರಿನಾ? ಬಟ್ ಇಲ್ಲಿ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್, ಇಲ್ಲಿ -2ab ಬರಬೇಕು. ಅರ್ಥ ಆಯ್ತಾ? ಇದು ಕೂಡ ಅಷ್ಟೇ, a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ಅಂತ ಬರ್ಕೋತೀವಿ ಮಿಸ್ ಅಂದರೆ ಯುವರ್ ವಿಶ್, ಬರ್ಕೊಳ್ಳಿ, ತೊಂದರೆ ಇಲ್ಲ, ಓಕೆನಾ? ಸೊ ಈಗ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ 2 ಮೈನಸ್ y ಹೋಲ್ ಸ್ಕ್ವೇರ್ ಆಗುತ್ತೆ. a ಜಾಗದಲ್ಲಿ 2 ಇರೋದ್ರಿಂದ 2 ಸ್ಕ್ವೇರ್ ಪ್ಲಸ್ b ಜಾಗದಿಂದ y ಇರೋದ್ರಿಂದ y ಸ್ಕ್ವೇರ್ ಮೈನಸ್ 2 ಇಂಟು a ಜಾಗದಲ್ಲಿ 2, b ಜಾಗದಲ್ಲಿ y. 2 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ? 2 × 2 4 ಪ್ಲಸ್ y ಸ್ಕ್ವೇರ್ ಮೈನಸ್ 2 2 4y. ವೆರಿ ಗುಡ್. ಇದನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದ್ದೀನಿ. 4 ಪ್ಲಸ್ y ಸ್ಕ್ವೇರ್ ಮೈನಸ್ 4y. ಮಕ್ಕಳ, ನೀವು ನನ್ನ ಜೊತೆನೇ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಅಭ್ಯಾಸ ಮಾಡೋದಕ್ಕೆ ಸುಲಭ ಆಗುತ್ತೆ. ನಂತರ ಬರುವಂಥದ್ದು ಓ ಸಿ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಓನ ಬೆಲೆ xy ಸಿ 0, ಇದು x1 y1, ನಂತರ ಇದು x2 y2. ಸಬ್ಸ್ಟಿಟ್ಯೂಟ್ ಮಾಡೋಣ, ಸೇಮ್ ಆ್ಯಸ್ ಇಟ್ ಈಸ್ ಫಸ್ಟು ಹೇಗೆ ಮಾಡಿದ್ವೋ ಅದೇ ರೀತಿ. x2 ಅಂದರೆ 0 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್, y2 ಅಂದರೆ -3 ಮೈನಸ್ y ಹೋಲ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಆಗುತ್ತೆ, ಮೈನಸ್ ಇರೋದ್ರಿಂದ ಮೈನಸ್ನ ಸ್ಕ್ವೇರ್ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಲ್ವ, ಅದಕ್ಕೆ ಎಕ್ಸ್ ಸ್ಕ್ವೇರ್ ಆಯಿತು. ಇಲ್ಲಿಯೂ ಸೇಮ್ನೇ ಏನು ಕಾಮನ್ ತೆಗೆಯೋಣ? ಮೈನಸ್ನ ಕಾಮನ್ ತೆಗೆದ್ರೆ ಉಳ್ಕೊಳ್ಳೋದು 3 + y ಹೋಲ್ ಸ್ಕ್ವೇರ್. ಸೊ
ಎಕ್ಸ್ ಸ್ಕ್ವೇರ್ ಪ್ಲಸ್ ಏನಾಯ್ತಾಗ 3 ಪ್ಲಸ್ ವೈ ಹೋಲ್ ಸ್ಕ್ವೇರ್. ಯಾಕಂದರೆ ಮಕ್ಕಳು ಇಲ್ಲಿ ಮೈನಸ್ ಇರೋದನ್ನು ಮೈನಸ್ನ ಸ್ಕ್ವೇರ್ ಮಾಡಿದ್ರೆ ನಮಗೆ ಪ್ಲಸ್ ಆಗುತ್ತೆ. ಸೊ ಹಾಗಾಗಿ 3 ಪ್ಲಸ್ ವೈ ಹೋಲ್ ಸ್ಕ್ವೇರ್ ಬರ್ಕೊಂಡಿದ್ದೀನಿ. ನಾನು ಇಲ್ಲಿ ಹೇಳಿರೋದ್ರಿಂದ ಮಕ್ಕಳ ನೀವು ಫಸ್ಟ್ ಒನ್ ಮಾಡಿದ್ದೆ ಅಲ್ವಾ 3 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ನ ಹೇಗೆ ಬರ್ಕೊಂಡೆ ಗೊತ್ತಾಯ್ತಲ್ವ ಇದು. ಸೊ ಡೈರೆಕ್ಟಾಗಿ ಮಾಡ್ತಾ ಹೋಗ್ತಿದ್ದೀನಿ ನೋಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಇದು ಕೂಡ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಲ್ವಾ. ಡೈರೆಕ್ಟಾಗಿ ಇದೆ ಎ ಜಾಗದಲ್ಲಿದೆ, ಇದೆ ಬಿ ಜಾಗದಲ್ಲಿದೆ. ಎ ಜಾಗದಲ್ಲಿ ಎ ಸ್ಕ್ವೇರ್ ಅಂದರೆ 9, ಬಿ ಜಾಗದಲ್ಲಿ ವೈ ಸ್ಕ್ವೇರ್. ಇನ್ನು 2 ಇಂಟು 3 ಇಂಟು ವೈ, ಸೊ 6 ವೈ ಆಯಿತು. ಓಸಿಯನ್ನು ಕೂಡ ಕಂಡಿಡ್ಕೊಂಡಾಯಿತು. ಈ ನಂತರ ಏನು ಮಾಡಬೇಕು ಈಗ ಅಂದರೆ ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ ಓ ಎ ಇಸ್ ಈಕ್ವಲ್ ಟು ಓ ಬಿ ಇಸ್ ಈಕ್ವಲ್ ಟು ಓ ಸಿ, ಹೌದಲ್ವಾ. ಓ ಎ ಇಸ್ ಈಕ್ವಲ್ ಟು ಓ ಬಿ ಇಸ್ ಈಕ್ವಲ್ ಟು ಓ ಸಿ ಆಗಿರೋದ್ರಿಂದ ಫಸ್ಟ್ ಏನು ಮಾಡ್ತಾಯಿದ್ದೀನಿ ನಾನಿಲ್ಲಿ ಓ ಎ ಇಸ್ ಈಕ್ವಲ್ ಟು ಓ ಬಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಓ ಎ ಇಸ್ ಈಕ್ವಲ್ ಟು ಓ ಬಿ ಅಂದರೆ ಸ್ಕ್ವೇರ್ ರೂಟ್ ಆಫ್ ಓ ಎ ಬೆಲೆ ಏನು ಬಂದಿದೆ 9 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಬಿ ಏನೋ ಬೆಲೆ ಬಂದಿದೆ ಏನೇ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ ವೈ ಸ್ಕ್ವೇರ್ ಮೈನಸ್ 4 ವೈ. ಎರಡು ಕಡೆ ವರ್ಗಮೂಲ ಇರೋದ್ರಿಂದ ಏನಾಗುತ್ತೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್, ಎರಡೂ ಕಡೆ ವರ್ಗಗೊಳಿಸಿದಾಗ ಮಾಡ್ತಾಯಿದ್ದೀನಿ. ಸೊ ಏನಾಯ್ತಾಗ ನನಗೆ ಸ್ಕ್ವಯರನ್ನು ಹಾಕ್ಕೊಂಡಾಗ ಈ ಸ್ಕ್ವಯರ್ ರೂಟ್ ಕ್ಯಾನ್ಸಲ್, ಸ್ಕ್ವಯರ್ ರೂಟ್ ಕ್ಯಾನ್ಸಲ್. ನಂತರ ಉಳ್ಕೊಳ್ಳೋಂಥದ್ದೇನು 9 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ ವೈ ಸ್ಕ್ವೇರ್ ಮೈನಸ್ 4 ವೈ. ಇಲ್ಲಿ ನೋಡಿ ಎಡಭಾಗದಲ್ಲಿರುವಂಥ ಎಕ್ಸ್ ಬಲಭಾಗದಲ್ಲಿರುವಂಥ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿದೆ, ಎಡಭಾಗದಲ್ಲಿರುವಂಥ ವೈ ಸ್ಕ್ವೇರ್ ಬಲಭಾಗದಲ್ಲಿರುವಂಥ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗಿದೆ. ಯಾಕೆ ಈ ಒಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ಇದೆ, ಇದು ಈಕ್ವಲಿಂದ ಈ ಸೈಡ್ ಬಂದಾಗ ಏನಾಗುತ್ತೆ ಮೈನಸ್ ಆಗುತ್ತೆ. ಅದೇ ಥರ ಈ ವೈ ಸ್ಕ್ವೇರ್ ಈಕ್ವಲಿಂದ ಈ ಸೈಡ್ ಬಂದಾಗ ಮೈನಸ್ ಆಗುತ್ತೆ. ಸೊ ಕ್ಯಾನ್ಸಲ್ ಆಗುತ್ತೆ, ಡೈರೆಕ್ಟಾಗಿ ನಾನು ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಇನ್ನು ಏನು ಉಳ್ಕೊಂಡಿದೆ ನನಗಿಲ್ಲಿ 9 ಪ್ಲಸ್ 6 ಎಕ್ಸ್ ಇಸ್ ಈಕ್ವಲ್ ಟು 4 ಮೈನಸ್ 4 ವೈ ಉಳ್ಕೊಂಡಿದೆ. ಸೊ ಈಗೇನು ಮಾಡೋಣ ಅಂತ ಅಂದರೆ ಇಲ್ಲ ಮತ್ತೆ ಮಲ್ಕೊಳ್ತಾ ಇದ್ದೀನಿ. 9 ಪ್ಲಸ್ 6 ಎಕ್ಸ್ ಇಸ್ ಈಕ್ವಲ್ ಟು 4 ಮೈನಸ್ 4 ವೈ ಆಗುತ್ತಲ್ವ. 9 ಹಾಗೆ ಇಟ್ಕೊಳ್ಳಿ, ಈ 4 ಈ ಕಡೆ ತೊಗೊಂಡಾಗ ಏನಾಗುತ್ತೆ ಮೈನಸ್ 4 ಇಸ್ ಈಕ್ವಲ್ ಟು ಮೈನಸ್ 4 ವೈ. ಈ 6 ಎಕ್ಸ್ನ ಈ ಕಡೆ ತೊಗೊಂಡಾಗ ಏನಾಗುತ್ತೆ ಮೈನಸ್ 6 ಎಕ್ಸ್ ಆಗುತ್ತೆ. 9ರಲ್ಲಿ 4 ಕಳೆದ್ರೆ ಎಷ್ಟು ಉಳ್ಕೊಳ್ಳುತ್ತೆ 5 ಇಸ್ ಈಕ್ವಲ್ ಟು ಮೈನಸ್ 4 ವೈ ಮೈನಸ್ 6 ಎಕ್ಸ್. ಇದು ಸಮೀಕರಣ 1 ಅಂತ ತೊಗೊಳ್ಳೋಣ, ಓಕೆನಾ. ನಂತರ ಏನು ಮಾಡೋಣ, ಈಗ ಓ ಎ ಇಸ್ ಈಕ್ವಲ್ ಟು ಓ ಬಿಯನ್ನು ಮಾಡ್ಕೊಂಡ್ವಿ. ಇನ್ನು ಉಳ್ಕೊಳ್ಳೋಂಥ ಯಾವುದು ಓ ಬಿ ಇಸ್ ಈಕ್ವಲ್ ಟು ಓ ಸಿ ಮಾಡೋಣ. ಓ ಬಿ ಎಷ್ಟು ಬಂದಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ ವೈ ಸ್ಕ್ವೇರ್ ಮೈನಸ್ 4 ವೈ ಇಸ್ ಈಕ್ವಲ್ ಟು ಓ ಸಿ ಏನು ಬಂದಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 6 ವೈ. ಎರಡೂ ಕಡೆ ವರ್ಗಗೊಳಿಸಿದಾಗ ಹಾಗೇನು ಮಾಡೋಣ, ಎರಡಕ್ಕೂ ಸ್ಕ್ವೇರನ್ನು ಹಾಕ್ಕೊಂಡ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಇನ್ನು ಉಳ್ಕೊಳ್ಳೋವಂಥದ್ದು ಎಕ್ಸ್ ಸ್ಕ್ವೇರ್ 4 ಪ್ಲಸ್ ವೈ ಸ್ಕ್ವೇರ್ ಮೈನಸ್ 4 ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 6 ವೈ. ಸೇಮ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋಂಥದ್ದೇನು 4 ಮೈನಸ್ 4 ವೈ 9 ಪ್ಲಸ್ 6 ವೈ. ಇಲ್ಲೇನು ಮಾಡ್ತಿದ್ದೀನಿ ಅಂದರೆ ಮಕ್ಕಳ ವೇರಿಯೇಬಲ್ ಇರುವಂಥದ್ದನ್ನ ಅಂದರೆ ಚರಾಕ್ಷರವನ್ನು ಒಳಗೊಂಡಿರುವಂಥ ಸಂಖ್ಯೆಗಳನ್ನು ಒಂದು ಕಡೆ, ಬರೀ ಅಂಕಿಗಳನ್ನು ಒಂದು ಕಡೆಯನ್ನು ತೊಗೊಳ್ತಾ ಇದ್ದೀನಿ. 4 ಈ 9 ಈ ಕಡೆ ಬಂದಾಗ ಏನಾಗುತ್ತೆ ಪ್ಲಸ್ ಇದ್ದಿದ್ದು ಮೈನಸ್ 9 ಆಗುತ್ತೆ. 6 ವೈ ಹಾಗೆ ಇರಲಿ, ಈ ಮೈನಸ್ 4 ವೈ ಈ ಸೈಡ್ ಹೋದಾಗ ಏನಾಗುತ್ತೆ ಪ್ಲಸ್ 4 ವೈ. 4ರಲ್ಲಿ 9 ಕಳಿಬೇಕು, 4ರಲ್ಲಿ 9 ಕಳೆದ್ರೆ ಎಷ್ಟಾಗುತ್ತೆ 5 ಆಗುತ್ತೆ. 5 ಆಗುತ್ತೆ. ಆದರೆ ದೊಡ್ಡ ಸಂಖ್ಯೆಯಿಂದ ಏನು ಚಿಹ್ನೆ ಇರುತ್ತೆ ಮಕ್ಕಳ ಮೈನಸ್ ಇರುತ್ತೆ, ಹಾಗಾಗಿ ಮೈನಸನ್ನು ಹಾಕ್ಕೊಳ್ಳಿ. ನೀವೆಲ್ಲ ಎಡವಾದು ಇಲ್ಲೇ ಮಕ್ಕಳ ಕಳೆದು ಬಿಡ್ತೀರಾ. ಬಟ್ ದೊಡ್ಡ ಸಂಖ್ಯೆಯಿಂದ ಏನು ಚಿಹ್ನೆ ಇರುತ್ತೆ ಅದನ್ನು ಹಾಕಲ್ಲ, ದಯವಿಟ್ಟು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಂತರ 6 ಪ್ಲಸ್ 4 10 ವೈ ಆಯಿತು. ವೈ ಈಸ್ ಈಕ್ವಲ್ ಟು ಮೈನಸ್ 5. ಇವೆರಡರ ನಡುವೆ ಸಹಗುಣಕ ಸಂಬಂಧ ಇರೋದ್ರಿಂದ ಈ 10 ಎಲ್ಲಿಗೆ ಹೋಗುತ್ತೆ ಛೇದಕ್ಕೆ ಹೋಗುತ್ತೆ. 5 ಒಂದ್ಲಿ 5 ಎರಡಲಿ ವೈ ಬೆಲೆ ಬಂದಿದೆ ನನಗೆ ಎಷ್ಟು ಮೈನಸ್ 1/2. ಓಕೆ, ನನಗೆ ವೈ ಬೆಲೆ ಬಂತು.
ಈ y ಬೆಲೆಯನ್ನು ಏನು ಮಾಡೋಣ, ಸಮೀಕರಣ 1ಕ್ಕೆ ಆದೇಶಿಸೋಣ. y ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಅಂದರೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಈಗ ಸಮೀಕರಣ 1 ಬರ್ಕೊಳ್ಳೋಣ. 5 - 4x - 6x. 5 ಹಾಗೆ ಬರ್ಕೊಳ್ಳಿ, -4x ಹಾಗೆ ಬರ್ಕೊಳ್ಳಿ. ಸರಿ, 4y ಅಲ್ವಾ ಇಲ್ಲಿ, 4y ಜಾಗಕ್ಕೆ ಏನು ಬರ್ಕೊಳ್ಳೋಣ, -1/2 ಅಂತ ಬರ್ಕೊಳ್ಳೋಣ, -6x. 5 ಹಾಗೆ ಬರ್ಕೊಳ್ತೀರಾ. ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ ಆಗುತ್ತೆ. 4 1/2 ಆಗುತ್ತೆ, -6x. ಗಮನಿಸಿ, 2 ಇದು ಛೇದದಲ್ಲಿದೆ, ಇದು ಅಂಶದಲ್ಲಿದೆ. 2 ಒಂದ್ಲಿ 2, 2 ಎರಡಲಿ 4. ಈಗ ಅಂಶದಲ್ಲಿರೋದನ್ನ ಗುಣಿಸ್ಕೊಂಡಾಗ 2 × 1 2 -6x. ಇಲ್ಲೇನು ಉಳ್ಕೊಂಡಿದೆ, 5 ಉಳ್ಕೊಂಡಿದೆ. ಸೊ ಈ ಅಂಕಿಯನ್ನು ಈ ಕಡೆ ಎಡಭಾಗಕ್ಕೆ ತಗೊಂಡಾಗ 2 ಇದ್ದಿದ್ದೇನಾಯಿತು, -2 -6x ಆಯಿತು. 5ರಲ್ಲಿ 2 ಕಳೆದ್ರೆ ಎಷ್ಟು ಉಳ್ಕೊಳ್ಳುತ್ತೆ, ಇನ್ನು 3 -6x. x 3. ಈ 6 ಎಲ್ಲ ಹೋಗುತ್ತೆ, ಛೇದಕ್ಕೆ ಹೋಗುತ್ತೆ. ಮೈನಸ್ ಇರೋದ್ರಿಂದ ಮೈನಸ್ ಬರ್ಕೊಳ್ಳಿ. 3 ಒಂದ್ಲಿ 3 ಎರಡಲಿ. ಎಕ್ಸ್ನ ಬೆಲೆ ಎಷ್ಟು ಬಂತು, -1/2. ಸೊ ನಮಗೆ ಹಾಗಾದರೆ ವೃತ್ತ ಕೇಂದ್ರ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡಿಡಿದ್ವಿ. ಯಾವ್ಯಾವುದು, ಎಕ್ಸ್ನ ಬೆಲೆ ಮತ್ತು ವೈನ ಬೆಲೆ. ನಂತರ ನೀವೇನು ಬರಿಬೇಕು, ದೇರ್ಫೋರ್, ಆದ್ದರಿಂದ ವೃತ್ತ ಕೇಂದ್ರ ಬಿಂದುವಿನ ನಿರ್ದೇಶಾಂಕಗಳು x, y =-1/2 -1/2. ಅರ್ಥ ಆಗಿದೆ ಅಲ್ವಾ? ಸೊ ಅರ್ಥ ಆಗಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ನಿಮಗೆ ಸ್ಟೆಪ್ಗಳನ್ನ ದಯವಿಟ್ಟು ಅರ್ಥ ಆಗಲಿಲ್ಲ ಅಂದರೆ ವೀಡಿಯೋಸ್ನ ನೋಡಿಕೊಂಡು ಸ್ಟೆಪ್ನ ಮಾಡ್ತಾ ಹೋಗಿ. ಒಂದಲ್ಲ ಒಂದು 2 ಸರಿ ಮಾಡ್ತಾ ಹೋದಾಗ ಮಾತ್ರ ಮಕ್ಕಳ ನಿಮಗೆ ಈ ಸ್ಟೆಪ್ಗಳು ಅರ್ಥ ಆಗ್ತಾ ಹೋಗುತ್ತೆ. ದಯವಿಟ್ಟು ನೀವು ಅಭ್ಯಾಸ ಮಾಡೋದನ್ನ ನಿಲ್ಲಿಸಬೇಡಿ. ಅಭ್ಯಾಸ ಮಾಡಬೇಕಾದ್ರೆ ನೀವು 10 ನಿಮಿಷ ಏನು ಮಾಡಿ, ಒಂದು ಕಾನ್ಸಂಟ್ರೇಷನ್ ಇಟ್ಟು ಗಮನ ಇಟ್ಟು ಅಭ್ಯಾಸ ಮಾಡಿದ್ರೆ ಮಾತ್ರ ಮಕ್ಕಳ ನೀವು ಏನೇ ಒಂದು ಅಭ್ಯಾಸ ಮಾಡಿದ್ರೂ ಅದು ನಿಮಗೆ ನೆನಪಿನಲ್ಲಿ ಉಳಿಯುವಂಥದ್ದೇ. ಅಷ್ಟೇ, ಓಕೆನಾ? ಓಕೆ, ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿನ 25ನೇ ಕ್ವಶನನ್ನು ಇವತ್ತು ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.